ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಟ್ರೈನ್ಸ್ ಪ್ರಾಬ್ಲಮ್ಸ್ ಎಲ್ಲ ನೋಡ್ಕೊಂಡ್ವಿ. ಟ್ರೈನ್ ಪ್ರಾಬ್ಲಮ್ಸಲ್ಲಿ ಯಾವ್ಯಾವ ರೀತಿ ಕೊಡ್ತಾರೆ, ಒಂದು ಟ್ರೈನ್ ಒಂದು ಕಡೆಯಿಂದ ಹೋದರೆ ಇನ್ನೊಂದು ಟ್ರೈನ್ ಇನ್ನೊಂದು ಕಡೆಯಿಂದ ಬಂದರೆ, ಎರಡು ಟ್ರೈನ್ ಒಂದೇ ಕಡೆಯಿಂದ ಹೋದರೆ ಯಾವ ಟೈಮಲ್ಲಿ ಮೀಟ್ ಆಗುತ್ತೆ, ಯಾವ ಡಿಸ್ಟೆನ್ಸಲ್ಲಿ ಮೀಟ್ ಆಗುತ್ತೆ ಅಂತ ನೋಡಿದ್ವಿ. ಅದೇ ಥರ ಪೊಲೀಸ್ ಕಳ್ಳ ಕೂಡ ನೋಡಿದ್ವಿ. ಅಂದರೆ ಸೇಮ್ ನಾವು ಟ್ರೈನ್ ಬದಲು ಇಬ್ಬರು ಪರ್ಸನ್ಸ್ ಅಂತ ತೊಗೊಬೇಕಾಗುತ್ತೆ ಅಷ್ಟೇ. ಸೊ ಏನೇ ಕೊಟ್ಟರು ಆ ಥರ ಮಾಡ್ಬೋದು. ನಮಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಮತ್ತು ಇವಾಗ ಇನ್ನೂ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ. ಅದರಲ್ಲಿ ಒಂದು ಆ್ಯಾವ್ರೇಜ್ ಸ್ಪೀಡ್ ಅಂತ ಕೇಳ್ತಾರೆ. ಆ್ಯಾವ್ರೇಜ್ ನಾವು ಆಲ್ರೆಡಿ ಆ್ಯಾವ್ರೇಜ್ ಕಲ್ತಿರೋದ್ರಿಂದ ನಮ್ಗೆ ಇದು ಈಸಿ ಆಗುತ್ತೆ. ಆ್ಯಾವ್ರೇಜ್ ಸ್ಪೀಡ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಎ ಇಂದ ಬಿಗೆ ಯಾವುದೋ ಒಂದು ಹುಡುಗ 60 km/h ಹೋಗ್ತಾನೆ. ಎ ಪ್ಲೇಸಿಂದ ಬಿ ಪ್ಲೇಸ್ಗೆ 60 km/h ಹೋಗಿ ಬಿ ಇಂದ ಎಗೆ 40 km/h ಸ್ಪೀಡಿಗೆ ವಾಪಸ್ ಬರ್ತಾನೆ. ಸೊ ಇವಾಗ ಆ್ಯಾವ್ರೇಜ್ ಸ್ಪೀಡ್ ಕೇಳಿದ್ರೆ ಆ್ಯಾವ್ರೇಜ್ ಸ್ಪೀಡು ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಅಂತ ತಗೊಂಡು ಇಲ್ಲಿ ಎರಡು ಸ್ಪೀಡ್ಗಳಿದ್ದಾವೆ. ಯಾವುದು 60 ಮತ್ತು 40. ಸೊ 60 + 40 ಡಿವೈಡೆಡ್ ಬೈ 2 ಮಾಡಿ 100 ಡಿವೈಡ್ ಬೈ 2 ಮಾಡಿ 50 ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ 50 km ನಮ್ಮ ಆನ್ಸರ್ ಅಂತ ಅನ್ಕೊತೀವಿ. ಇದು ಅಬ್ಸಲ್ಯೂಟ್ಲಿ ತಪ್ಪು. ಇದು 100% ತಪ್ಪು ಈ ಥರ ಮಾಡಿದೆ. ಯಾಕಂತ ಅಂದರೆ ಈ ಆ್ಯಾವ್ರೇಜ್, ಈ ಸ್ಪೀಡ್ ಅನ್ನೋದೇನು, ಸ್ಪೀಡ್ ಅನ್ನೋದು ಆಗಿರುತ್ತೆ. ಸ್ಪೀಡ್ ಅನ್ನೋದು ಡಿಪೆಂಡೆಂಟು. ಇಂಡಿಪೆಂಡೆಂಟ್ ಅಂತ ಅಂದರೆ ಯಾವುದ್ರ ಮೇಲೂ ಡಿಪೆಂಡ್ ಆಗದೆ ಅದು ಅದ್ರದ್ದು ಸಾಮರ್ಥ್ಯ ಅಥವಾ ಅದ್ರ ಮೇಲೆ ನಂಬ್ಕೊಂಡಿರೋದು. ಡಿಪೆಂಡೆಂಟ್ ಅಂತ ಅಂದರೆ ಇವಾಗ ಸ್ಪೀಡ್ ಅನ್ನೋದು ನಮಗೆ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಸ್ವಲ್ಪ ಡಿಸ್ಟೆನ್ಸು ಅಂತ ಅಂದರೆ ಅವನು ಸ್ವಲ್ಪ ಟೈಮ್ ತೊಗೊತಾನೆ, ಸ್ಪೀಡಾಗೋ ಸ್ಲೋಗೋ ಹೋಗ್ತಾನೆ. ಸೊ ಈ ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ಗೂ ಮತ್ತು ಟೈಮ್ಗೆ, ಅದಕ್ಕೆ ತಾನೇ ನಾವು ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹಾಕೊತೀವಿ. ಈ ಸ್ಪೀಡ್ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಎಷ್ಟು ದೂರ ಇದೆ, ಎಷ್ಟು ಟೈಮ್ ತೊಗೊತಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಅದನ್ನು ಸ್ಪೀಡನ್ನು ನಾವು ಡಿಪೆಂಡೆಂಟ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೂಲ್ ಇದೆಯಪ್ಪ, ನೀವು ನಿಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗ್ತೀರಾ 60 km/h, ಮತ್ತೆ ಸ್ಕೂಲಿಂದ 40 km/h ವಾಪಸ್ ಬರ್ತೀರಾ. ಆದರೆ ಇಲ್ಲಿ ನಿಮ್ಮ ಮನೆಯಿಂದ ಸ್ಕೂಲ್ಗೆ ಎಷ್ಟು ಕಿಲೋಮೀಟ್ರ್ ಅಂತಲೇ ಹೇಳಿಲ್ವಲ್ಲ ನಾವು. ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತೇ ಇದ್ದಾಗ ನೀನು ಆ್ಯಾವ್ರೇಜ್ ಹೆಂಗೆ ಕಂಡುಹಿಡಿತೀಯ? ಸೊ ಆ್ಯಾವ್ರೇಜ್ ಕಂಡುಹಿಡಿಯೋಕ್ಕಾಗಲ್ಲ. ಆ್ಯಾವ್ರೇಜ್ಗೆ ನಿಮಗೆ ಡಿಸ್ಟೆನ್ಸು ಟೈಮ್ ಕೊಟ್ಟಿಲ್ಲ ಅಂತಂದರೆ, ಇಲ್ಲಿ ಆಲ್ರೆಡಿ ಟೈಮ್ ಕೊಟ್ಟಿದೆ 60 km/h, ಓಕೆ. ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀನು ಆ್ಯಾವ್ರೇಜ್ ಸ್ಪೀಡ್ ಅನ್ನೋದು ಕಂಡುಹಿಡಿಯೋಕ್ಕಾಗಲ್ಲ. ಓಕೆನಾ? ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ನೀನು ಯಾವುದೇ ನಂಬರ್ ತೊಗೊಂಡ್ರು ನಿನಗೆ ಆನ್ಸರ್ ಸೇಮ್ ಬರುತ್ತೆ. ಅವ್ರು ಯಾವುದೇ ನಂಬರ್ ತೊಗೊಂಡ್ರು ಪರವಾಗಿಲ್ಲ ಅಂತ ಅಂದಾಗ ನೀನು ಯಾವುದ್ಯಾವುದೋ ನಂಬರ್ ತೊಗೊಂಬೇಡ. ಇವೆರಡರಿಂದ ಡಿವೈಡ್ ಆಗೋ ನಂಬರ್ ತಗೋ. ಇವೆರಡರಿಂದ ಯಾವ ನಂಬರ್ ಡಿವೈಡ್ ಆಗುತ್ತೆ? ನಾವು ಟೈಮ್ ಆ್ಯಂಡ್ ವರ್ಕಲ್ಲಿ LCM ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ಒಂದು ಮೆಥಡ್ನ ಇಲ್ಲಿ ಯೂಸ್ ಮಾಡು. ಸೊ ಇಲ್ಲಿ ದೊಡ್ಡ ನಂಬರ್ ಯಾವುದು? 60. 40 ಹೋಗಲ್ಲ. ಸೊ 120 ತಗೋ. ಅಂದರೆ ಎ ಇಂದ ಬಿಗೆ 120 km ಇದೆ ಅಂತ ಅನ್ಕೋ, ಸರಿನಾ? ಈ 120 km ಫಸ್ಟು 60 km/h ಹೋಗ್ತಾನೆ. ಅದಾದಮೇಲೆ ಮತ್ತೆ ಬರ್ಬೇಕಾದ್ರೆ 40 km/h ಬರ್ತಾನೆ. ಸೊ ಇವಾಗ ಆ್ಯಾವ್ರೇಜ್ ಸ್ಪೀಡ್ ಏನಾಗಿರುತ್ತೆ? ಆ್ಯಾವ್ರೇಜ್ ಸ್ಪೀಡು ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಅಂದರೆ ಫಾರ್ಮುಲಾ ಅಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಟೋಟಲ್ ಎಷ್ಟಿಂದ, ಇವಾಗ ನೀವು ಸ್ಕೂಲಿಂದ ನಿಮ್ಮ ಮನೆಯಿಂದ ಸ್ಕೂಲ್ಗೆ ಹೋದೆ 120 km ಮತ್ತೆ ಬಂದೆ. ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟು? 240. ಅದನ್ನೇ ತಾನು ಇಲ್ಲಿ ಬರೀತಾ ಇದ್ದೀನಿ ನಾನು. 240 ಡಿವೈಡೆಡ್ ಬೈ ಟೋಟಲ್ ಟೈಮ್, ಎಷ್ಟು ಟೈಮ್ ತೊಗೊಂಡೆ ಅಂತಾನೆ ಬೇಕಾಗಿರೋದು. ಸೊ ಹೋಗ್ಬೇಕಾದ್ರೆ ನೀನು 120 km 60 km/h ಅಂತ ಅಂದರೆ 2 hours ತೊಗೊತೀಯ. ಬರಬೇಕಾದ್ರೆ 3 hours ತೊಗೊತೀಯ, ಅಂದರೆ 2 + 3. ಸೊ ಟೋಟಲ್ ಇದರಲ್ಲಿ ಏನಾಗುತ್ತೆ? 240 ಡಿವೈಡ್ ಬೈ 5 ನಿನಗೆ 48 km/h. ಸೊ ಆ್ಯಾವ್ರೇಜ್ ಸ್ಪೀಡ್ ಏನಾಗಿರುತ್ತೆ? 48 km/h. ಅರ್ಥ ಆಗ್ತಿದೆಯಾ? ಸೊ ಆ್ಯಾವ್ರೇಜ್ ಸ್ಪೀಡ್ ಕೊಟ್ಟಾಗ ಅವ್ರು ಖಂಡಿತ 100% ಡಿಸ್ಟೆನ್ಸ್ ಕೊಡಬೇಕು. ಇನ್ ಕೇಸ್ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತ ಅಂದಾಗ ನಿನಗೆ ಯಾವ್ದಾದ್ರು ತೊಗೊಬೋದು ಅನ್ನೋ ಆಪ್ಷನ್ ನಿನ್ನ ಕೈಯಲ್ಲಿದ್ದಾಗ ನೀನೇನು ಮಾಡ್ತೀಯಾ? ಅದಕ್ಕೆ LCM ತಗೋ. LCM ತಗೊಂಡು ಎಷ್ಟು ಅವರ್ ಆಗುತ್ತೆ ಫಸ್ಟ್ ಕಂಡುಹಿಡಿತೀಯ. ಸೊ 60 km ಸ್ಪೀಡಲ್ಲಿ 120 km ಹೋಗ್ಬೇಕಂತಂದರೆ 22 hours ಆಗುತ್ತೆ. ಅದೇ ಥರ 120 km ವಾಪಸ್ ಬರಬೇಕಾದ್ರೆ 40 km ಸ್ಪೀಡಲ್ಲಿ ಬಂದರೆ 3 hours ಆಗುತ್ತೆ. ಸೊ ಇದು ಆ್ಯಡ್ ಮಾಡಿಕೊಂಡ್ರೆ
ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಆವ್ರೇಜ್ ಸ್ಪೀಡ್ ಅನ್ನೋದು ಬರುತ್ತೆ. ಅರ್ಥ ಆಗ್ತಿದೆ ತಾನೆ? ಸೊ ನನಗೆ ಇವೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವರಿಗೆ ನಾರ್ಮಲಾಗಿ ಒಂದು ಈಕ್ವೇಷನ್ ಅಥವಾ ಫಾರ್ಮುಲಾ ಅಂದ್ಕೊಳ್ಳಿ. ನಾನು ಜಾಸ್ತಿ ಫಾರ್ಮುಲಾಸ್ ಬಗ್ಗೆ ಮಾತಾಡೋಲ್ಲ. ಇನ್ ಕೇಸ್ ಅಂದರೆ ಇದು ಸ್ವಲ್ಪ ನಮಗೆ ಈ ಥರದ್ದು ಕೊಟ್ಟಾಗ ಟೈಮ್ ಸೇವ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ನಿಮ್ಗೆ ಇದು ಗೊತ್ತಿರೋ ಡೈರೆಕ್ಟಾಗಿ 60 + 40 × 2 100 × 240 / 5 ಅಂತ ಹಾಕೊಂಡು ಮಾಡ್ಬೋದು. ಜಸ್ಟ್ ಹೇಳ್ತಾ ಇರೋದು. ಆದರೆ ಇದು ನಮಗೆ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸಲ್ಲಿ ಕೂಡ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇವೆಲ್ಲ ನನಗೆ ಬೇಡ ಅಂತಂದರೆ ಆವ್ರೇಜ್ ಸ್ಪೀಡ್ ಕಂಡುಹಿಡಿಬೇಕಂತಂದರೆ 2xy / x + y ಮಾಡಿ. 2 × ಇಲ್ಲಿ x ಏನಾಗಿರುತ್ತೆ 60 × 40 ಸಾರಿ 2 × 60 × 40 / ನಮಗೆ x + y. x + y ಏನು 60 + 40. ಸೊ ಇದು ನಮ್ಗೆ ಏನಾಗುತ್ತೆ, ಇದನ್ನೇನು ಮಾಡಿ ಕನೆಕ್ಟ್ ಬೇಡ, ಹಂಗೆ ಇರಿ. 2 × 60 × 40 / 100 0 0 0 0 ಕ್ಯಾನ್ಸಲ್. 2 6 12 12 4 48 km/h ಆಯ್ತಲ್ವಾ? ಸೊ ಎರಡರ ಸೇಮ್ ಆನ್ಸರ್ ಬಂತಲ್ವಾ? ಸೊ ಸಿಂಪಲ್. ಸೊ ಇವಾಗ ಬರೀ ಎರಡೇ ಕೊಟ್ಟು ಆವ್ರೇಜ್ ಸ್ಪೀಡ್ ಕೇಳಿದ್ರೆ ಈ ಥರ ಮಾಡ್ತೀರಾ. 3 ಕೊಟ್ಟರೆ ಮತ್ತೆ ಈ ಥರದ್ದು ವರ್ಕ್ ಆಗಲ್ಲ. ಅಂದರೆ 3 ಕೊಟ್ಟಾಗ ಏನಾಗುತ್ತೆ ಅಂದರೆ 3xyz / xy + yz + zx ಬರುತ್ತೆ. ಸೊ ಈ ಥರ ತುಂಬ ಕಷ್ಟ ಆಗುತ್ತೆ ಇದು ಮಾಡೋಕ್ಕೆ. ಸೊ ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ಬೇರೆ ಥರ ಮಾಡೋಣ. ಇವಾಗ 2 ಕೊಟ್ಟಾಗ ನಿಮಗೆ ಇದು ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸಲ್ಲಿ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಎರಡೇ ಆವ್ರೇಜ್ ಸ್ಪೀಡ್ ಕೊಟ್ಟಾಗ ಈ ಥರ ಮಾಡ್ತೀರಾ, ಸರಿನಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋಣ. ಫಾರ್ ಎಕ್ಸಾಂಪಲ್ ಬೇಕಂದರೆ ಇವಾಗ ಹೋಗ್ಬೇಕಾದ್ರೆ 80 km/h ಸ್ಪೀಡಲ್ಲಿ ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ಬರ್ಬೇಕಾದ್ರೆ 100 km/h ಸ್ಪೀಡಲ್ಲಿ ಬರ್ತಾನೆ. ಡಿಸ್ಟೆನ್ಸ್ ಕೊಟ್ಟಿಲ್ಲ. ಸೊ ಆವ್ರೇಜ್ ಡಿಸ್ಟೆನ್ಸ್ ಬೇಕಂತಂದರೆ 2 × 80 × 100 / 80 + 100. ಸೊ ಇದೇನಾಗುತ್ತೆ 2 × 80 × 100 / 180. 0 0 ಕ್ಯಾನ್ಸಲ್. 2 4s 2 9s ಇನ್ಯಾವುದು ಹೋಗಲ್ಲ. 2 4s 8 8 10s 80. ಸರಿ, ಇಲ್ಲೊಂದು 0 ಇರುತ್ತೆ. 2 40s 80 80 10s 800 / 9 ಮಾಡಬೇಕಾಗುತ್ತೆ. ಸೊ ಇದು ನಮಗೆ ಯಾವ ಫಾರ್ಮ್ಯಾಟಲ್ಲಿದೆ? 8/9 × 100 ಕರೆಕ್ಟ್ ಅಲ್ವಾ? ಸೊ ನಾವು ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ. /9 ಇದ್ದಾಗ ಇಲ್ಲಿ 8 ಇದ್ದರೆ ಇದು 88.88 km/h ಆವ್ರೇಜ್ ಸ್ಪೀಡ್ ಆಗಿರುತ್ತೆ. ಅರ್ಥ ಆಗ್ತಿದೆ ತಾನೆ? ಇದನ್ನು ನೀವು ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ. ಫ್ರ್ಯಾಕ್ಷನ್ಸಲ್ಲಿ ಕಲ್ತಿರೋರಿಗೆ ಇದು ಗೊತ್ತಾಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ 3 ಈಕ್ವೇಷನ್ಸ್ 3 ನಂಬರ್ಸ್ ಕೊಟ್ಟರೆ ಏನು ಮಾಡೋದು ಒಂದ್ಸಲ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ 3 ಕೊಟ್ಟರು ಅಂತ ಅಂದ್ಕೊಳ್ಳಿ. ಅಂದರೆ ಈಗ ಒಂದು ಡಿಸ್ಟೆನ್ಸ್ ಇದೆ, ಓಕೆನಾ? ಅದು ಹೋಗೋದಾಗಲಿ ಬರೋದಾಗಲಿ ಇನ್ನೊಂದು ಏನಾರಾಗಲಿ. ಸೊ ಫಸ್ಟದು 30 km ಸ್ಪೀಡಲ್ಲಿ ಹೋಗ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಸೆಕೆಂಡದು 40 km/h ಹೋಗ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಸ್ಪೀಡು ನಾನು ಮಾತಾಡ್ತಿರೋದು ಇದನ್ನು, ಸರಿನಾ? ಥರ್ಡ್ ಒನ್ನು 20 km/h ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಇದ್ರದ್ದು ಆವ್ರೇಜ್ ಸ್ಪೀಡ್ ಎಷ್ಟು ಅಂತಂದರೆ, ಈಗ ಈ 3ರಲ್ಲಿ ಹೋಗೋ ನಂಬರ್ ಯಾವುದು ಅದು ನೋಡಿ. 3ರಲ್ಲಿ ಹೋಗೋ ನಂಬರ್ ಯಾವುದು? 120. ಸೊ 120 km 120 km 120 km ಕರೆಕ್ಟ್ ಅಲ್ವಾ? ಇದೇನಾಗಿರುತ್ತೆ ನಮಗೆ ಆವ್ರೇಜ್ ಬೇಕು ಅಂತಂದರೆ, ಆವ್ರೇಜ್ ಸ್ಪೀಡ್ ಬೇಕು ಅಂತಂದರೆ ಟೋಟಲ್ ಕಿಲೋಮೀಟರು ಟೋಟಲ್ ಡಿಸ್ಟೆನ್ಸು / ಟೋಟಲ್ ಟೈಮು, ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಏನಾಗಿರುತ್ತೆ? 120 120 120 360 ಆಗಿರುತ್ತೆ. / ಟೈಮ್ ಬೇಕು. ಈ 120 km 30 km/h ಸ್ಪೀಡಲ್ಲಿ ಹೋದರೆ ಎಷ್ಟೊತ್ತು ಹೋಗ್ತಾನೆ? 4 hours ಹೋಗ್ತಾನೆ. ಅದೇ 40 ಸ್ಪೀಡಲ್ಲಿ ಹೋದರೆ 3 hours ಹೋಗ್ತಾನೆ. 20 ಹೋದರೆ 6 hours ಹೋಗ್ತಾನೆ. ಸೊ 6 + 3 + 4 ಎಷ್ಟು? 13 km. ಸೊ 13 hours. 13 hours ಡಿವೈಡ್ ಮಾಡಿದ್ರೆ ಇದು ನಮ್ಗೆ ಏನಾಗುತ್ತೆ? ನಿಮಗೆ ಸಡನ್ನಾಗಿ ಗೊತ್ತಾಗಿಲ್ಲ ಅಂತಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲಿ ಮಾಡ್ಕೊಳ್ಳಿ. 13 360 ಮಾಡಿದ್ರೆ 13 1s 13 13 2s 26. ಅದಾದಮೇಲೆ ಇದು ನಮಗೆ ಏನು ಮಿಕ್ಕಿರುತ್ತೆ? 100 ಮಿಕ್ಕುತ್ತೆ. ಅದಾದಮೇಲೆ 13 7s 91 9 ಮಿಕ್ಕುತ್ತೆ. ಸೊ ನಮಗಿದು 27 9/13 ಬರುತ್ತೆ km/h. ಇದು ಆವ್ರೇಜ್ ಸ್ಪೀಡು. ಅಥವಾ ನೀವು ಹಿಂಗೆ ಡೈರೆಕ್ಟಾಗಿ ಮಾಡಿದ್ರೆ ಹಿಂಗೆ ಬರುತ್ತೆ, 27.69999 ಬರುತ್ತೆ. ಆ ಥರ ಅರ್ಥ ಆಗ್ತಿದೆಯಲ್ಲ? ಸೊ 3 ಕೊಟ್ಟಾಗ ಫಸ್ಟ್ ಡಿಸ್ಟೆನ್ಸ್ನ ಇಷ್ಟು ಸ್ಪೀಡಲ್ಲಿ ಹೋದ, ಇನ್ನೊಂದು ಡಿಸ್ಟೆನ್ಸ್ ಈ ಸ್ಪೀಡಲ್ಲಿ ಹೋದ, ಇನ್ನೊಂದು ಡಿಸ್ಟೆನ್ಸ್ ಈ ಸ್ಪೀಡಲ್ಲಿ ಹೋದಾಗ ಈ ಥರ ಮಾಡ್ಕೊಂಡು LCM ತೊಗೊಳ್ಳಿ. ಈ ಥರದ್ದು ಬೇರೆ ಜನ ಕ್ವಶನ್ಸ್ ಬರುತ್ತೆ. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಲಾಜಿಕ್ನ ಅಲ್ಲಿ ಅಪ್ಲೈ ಮಾಡಿ, ಸರಿನಾ? ಸೊ ಒಂದು ಸಮ್ ಸಾಲ್ವ್ ಮಾಡೋಣ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಕ್ವಶನು ಐ ಹ್ಯಾವ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 240 km, of which 1/4
of the distance at 30 km per hour, 1/3 of the distance at 40 km per hour, and the remaining at a speed of 50 km per hour. What is my average speed? ಸೊ ಇಲ್ಲಿ 3 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅರ್ಥ ಆಗ್ತಿದೆಯಲ್ವಾ? 3 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಆವ್ರೇಜ್ ಸ್ಪೀಡ್ ಕೇಳ್ತಾ ಇದ್ದಾರೆ. ಸೊ ಏನು ಮಾಡೋಣ ನಾವು? ಹ್ಯಾವ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 240 km. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೋಟಲ್ ಡಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಡಿಸ್ಟೆನ್ಸು ಎಷ್ಟು? 240 km ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಇನ್ ಆಫ್ ವಿಚ್ 1/4 ಆಫ್ ದ ಡಿಸ್ಟೆನ್ಸ್ ಅಟ್ 30 km per hour. ಇದು ಅದರಲ್ಲಿ ಇವಾಗ ಇದು ಡಿಸ್ಟೆನ್ಸ್ ಅಂತ ಅಂದ್ಕೊಂಡ್ರೆ, ಇದನ್ನು ಸ್ಪೀಡ್ ಅಂತ ಅಂದ್ಕೊಂಡ್ರೆ, 1/4 ಆಫ್ 240 ಏನಾಗುತ್ತೆ? 60 ಆಗುತ್ತೆ. ಸೊ 60 ಕಿಲೋಮೀಟರ್ನ 30 km per hour ಸ್ಪೀಡಲ್ಲಿ ಹೋಗ್ತಾ ಇದ್ದಾರಂತೆ, ಸರಿನಾ? ಅದಾದಮೇಲೆ 1/3 ಆಫ್ ದ ಡಿಸ್ಟೆನ್ಸ್ ಅಟ್ 40 km. 1/3 ಆಫ್ 240 ಅಂತ ಅಂದರೆ ಇದು ನಮಗೆ 80 ಬರುತ್ತೆ. 8 3 24 ಅಲ್ವಾ? ಸೊ 80 ಕಿಲೋಮೀಟರ್ನ ಎಷ್ಟು? 40 km per hour ಹೋಗ್ತಿದ್ದಾರೆ. ಸೊ ಇನ್ನು ಉಳಿದಿದ್ದು ರಿಮೈನಿಂಗ್ ಅಂತ ಅಂದರೆ, ಈಗ 240 ಟೋಟಲ್ ಅಂದ್ಕೊಂಡ್ರೆ -60 + 80, ಕರೆಕ್ಟ್ ಅಲ್ವಾ? ಎಷ್ಟಾಯ್ತಿದ್ದು ನಮಗೆ? 100. 240 - 100, ಸಾರಿ, ಇದು 140 ಆಯಿತು. 240 - 140 100 km. ಸೊ 100 ಕಿಲೋಮೀಟರ್ನ 50 km ಸ್ಪೀಡಲ್ಲಿ ಹೋಗ್ತಾ ಇದ್ದಂತೆ, 50 km per hour. ಸೊ ಇವಾಗ ನಮಗೆ ಆವ್ರೇಜು ಸ್ಪೀಡ್ ಬೇಕು ಅಂತಂದರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಎಷ್ಟು? 60 ಕಿಲೋಮೀಟರ್ನ 30 km ಸ್ಪೀಡಲ್ಲಿ ಹೋಗ್ತಿದ್ದಾನೆ ಅಂತಂದರೆ ಇಲ್ಲಿ ಟೈಮು 2 hours. 40 km ಸ್ಪೀಡಲ್ಲಿ 80 km ಹೋದರೆ ಇದು ಕೂಡ 2 hours. 50 km ಸ್ಪೀಡಲ್ಲಿ 100 km ಹೋದರೆ ಇದು ಕೂಡ 2 hours. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು? 240. ಟೈಮ್ ಟೇಕನ್ ಎಷ್ಟು? 6 hours. ಸೊ 6 4 24 10. ಸೊ 40 km per hour ಸ್ಪೀಡಲ್ಲಿ ಆ್ಯಾವ್ರೇಜ್ ಸ್ಪೀಡು 40 km per hour. ಅಂದರೆ 40 km per hour ಸ್ಪೀಡಲ್ಲಿ ಹೋದರೆ ಎಲ್ಲನೂ ಈಕ್ವಲ್ ಡಿಸ್ಟೆನ್ಸಲ್ಲಿ ಆ ಡಿಸ್ಟೆನ್ಸ್ನ ಕವರ್ ಮಾಡ್ತಾನೆ. ಅಂದರೆ ಆ ಸ್ಪೀಡಲ್ಲಿ ಹೋದರೆ, ಆ್ಯಾವ್ರೇಜ್ ಸ್ಪೀಡಲ್ಲಿ ಹೋದರೆ ಅವನಿಗೆ 6 hours ಆಗುತ್ತೆ. ಅಂದರೆ ಅರ್ಥ ಆಗ್ತಿದೆ ನಾನು ಏನು ಹೇಳ್ತಿದ್ದೀನಿ ಅಂತ. ಆ್ಯಾವ್ರೇಜ್ ಸ್ಪೀಡ್ ಎಷ್ಟು ಅಂತ ಅಂದರೆ 40 km per hour. ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ನೊಂದು ಕ್ವಶನ್ ಮಾಡೋಣ. ಎ ಕಾರ್ ಟ್ರಾವೆಲ್ಸ್ 45 km in 30 minutes and then it travels for 1.5 hour at 60 km per hour. What is the average speed of the whole journey? ಸೊ ಇದು ಕ್ವಶನ್. ಒಂದು ಕಾರು ಫಸ್ಟ್ ಏನು ಮಾಡುತ್ತೆ ಅಂತಂದರೆ 45 km 30 ನಿಮಿಷದಲ್ಲಿ ಹೋಗುತ್ತಂತೆ, ಸರಿನಾ? ಇದು ಡಿಸ್ಟೆನ್ಸ್ ಅಂದ್ಕೋಣ, ಇದನ್ನು ಟೈಮ್ ಅಂದ್ಕೋಣ, ಇದನ್ನು ಸ್ಪೀಡ್ ಅಂದ್ಕೋಣ. ಸೊ ಇದನ್ನು ನಾನು ಜಸ್ಟ್ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಇವೆಲ್ಲ ಬರೀತಿರೋದು. ನೀವು ಎಕ್ಸಾಮ್ಸಲ್ಲಿ ಇವೆಲ್ಲ ಬರ್ಕೊಂಡು ಕೂತ್ಕೊಂಬೇಡಿ, ನೋಡ್ತೀರಾ, ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ. ಯಾವುದಾದ್ರು ನಂಬರ್ ನೆನ್ಪಿಟ್ಕೋಬೇಕಂತಂದರೆ ಅದನ್ನು ರಫ್ ಶೀಟಲ್ಲಿ ಬರ್ಕೊತೀರಾ, ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ರಫ್ ಶೀಟಲ್ಲಿ ಮಾಡಿಕೊಂಡು ಆ 2 ನಂಬರ್ ಏನಾದ್ರು ರಿಲೇಷನ್ ಇದೆಯಾ ಅಥವಾ ಏನಾದ್ರು ಆ್ಯಡ್ ಮೈನಸ್ ಮಾಡಿದ್ರೆ ಮೈನಸ್ ಮಾಡ್ತೀರಾ, ಆನ್ಸರ್ ಟಿಕ್ ಹಾಕ್ತೀರಾ. ಇಷ್ಟೇ ಮಾಡಬೇಕು. ಇವೆಲ್ಲ ಬರ್ಕೊಂಡು ಕೂತ್ಕೊಂಡು ಇವೆಲ್ಲ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಅಷ್ಟೇ ಬರೀತಿರೋದು. ಸೊ 45 ಕಿಲೋಮೀಟರ್ನ ಟೈಮ್ ಎಷ್ಟು ತಗೊಂತಂದ್ರೆ 30 minutes. ಇದು ಕಿಲೋಮೀಟರ್ ಅಂತ ಪರ್ ಅವರಲ್ಲಿರೋದು ಪ್ರಕಾರ. ಸೊ ನಾವಿದು ಏನು ಮಾಡೋಣ, 30 minutesನ ಅವರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ½ hour, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಸ್ಪೀಡ್ ನಮಗೆ ಗೊತ್ತಿಲ್ಲ, ಸ್ಪೀಡ್ ಬಿಟ್ಬಿಡಿ. ಇವಾಗ ಸ್ಪೀಡ್ ನಮಗೆ ಬೇಕಾಗಿಲ್ಲ. ಈಗ ಅದಾದಮೇಲೆ ಇಟ್ ಟ್ರಾವೆಲ್ಸ್ ಫಾರ್ 1.5 hour. ಅದಾದಮೇಲೆ ಇದು 1.5 hour ಟ್ರಾವೆಲ್ ಮಾಡಿದೆಯಂತೆ ಅಟ್ ದಿ ಸ್ಪೀಡ್ ಆಫ್ 60 km per hour ಅಂತೆ. ಇವಾಗ ನೋಡಿ, 60 km per hour 1.5 hour ಟ್ರಾವೆಲ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ? 1 hourಗೆ 60 km ಕವರ್ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು 30 km ಕವರ್ ಆಗಿರುತ್ತೆ. ಸೊ ಟೋಟಲ್ 90 km ಕವರ್ ಆಗಿರುತ್ತೆ. ಸೊ ಆ್ಯಾವ್ರೇಜ್ ಸ್ಪೀಡ್ಗೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕ್ ಅಂತಾನೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 90 + 45 ಎಷ್ಟು? 135. ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಎಷ್ಟು? 1 hour + ½ hour 2 hours ಆಗುತ್ತೆ. ಸೊ 135 ಡಿವೈಡ್ ಬೈ 2 ಏನು? 67.5 km per hour.
ತುಂಬ ಈಸಿ ಕ್ವಶನು, ಆದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಸರಿನಾ? ಇವಾಗ ನೋಡ್ಬೇಕಾದ್ರೆ ಪ್ರತಿಯೊಂದು ಕ್ವಶನ್ ಈಸಿನೇ ಇರುತ್ತೆ. ನೀವು ಮಾಡ್ಬೇಕಾದ್ರೆ ಹೆಂಗೆ ಮಾಡೋದು, ಕಲ್ತಿದ್ವಲ್ಲ ಅಂದರೆ ನಾನೇನು ಕಲ್ತ್ಕೊಂಡೇ ಇಲ್ವಾ, ಅವ್ರು ಚೆನ್ನಾಗಿ ಹೇಳ್ಕೊಂಡು ಕೊಟ್ಟಿಲ್ವಾ, ಈ ಥರ ಕ್ವಶನ್ಸ್ ಬರುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಮಾಡ್ಕೊಂಡ್ರೆ ನೀವೇ ಹೋಗ್ತಿರಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ, ಅಲ್ಲಿ ಫಸ್ಟ್ ನೋಡಿದ ತಕ್ಷಣ ಏನೂ ಗೊತ್ತಾಗಲ್ಲ. ಅದನ್ನು ಆನ್ಸರ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ರೇಂಜ್ವರೆಗೂ ಸಾಲ್ವ್ ಮಾಡ್ತೀರಾ, ಒಂದೊಂದು ಕ್ವಶನ್ ಕಂಪ್ಲೀಟಾಗಿ ಮಾಡ್ತೀರಾ. ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಎಲ್ಲೋ ಲಾಸ್ಟ್ ಒಂದು ಪಾಯಿಂಟಲ್ಲಿ ಎಲ್ಲೋ ಕನ್ಫ್ಯೂಸ್ ಹೊಡಿತಿರುತ್ತೆ, ಎಲ್ಲೋ ಸಿಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ. ಸೊ ಅದನ್ನು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ ಕೇಸ್ ಡೌಟ್ಸ್ ಇದ್ದರೆ ಟೆಲಿಗ್ರಾಮಲ್ಲಿ ಯಾವಾಗಾದರೂ ಕಳಿಸಿ, ವಿತಿನ್ 5 ಮಿನಿಟ್ಸಲ್ಲಿ ರಿಪ್ಲೈ ಕೊಡ್ತೀನಿ. ಸೊ ಇನ್ನೊಂದು ಕ್ವಶನು, ಇದು ಮಸ್ತಾಗೈತೆ ನೋಡಿ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. The train, the average speed of a train including stoppages is 25 km/h. Excluding stoppages, it is 40 km/h. How many minutes per hour did the train stop? ಸೊ ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ದಿ ಆವ್ರೇಜ್ ಸ್ಪೀಡ್ ಆಫ್ ಎ ಟ್ರೈನ್, ಒಂದು ಟ್ರೈನ್ದು ಆವ್ರೇಜ್ ಸ್ಪೀಡು ಇನ್ಕ್ಲೂಡಿಂಗ್ ಸ್ಟಾಪೇಜಸ್, ಅಂದರೆ ಇವಾಗ ಹೋಗ್ತಾ ಇರುತ್ತೆ ಸ್ಟಾಪ್ ಆಗುತ್ತೆ, ಹೋಗ್ತಾ ಇರುತ್ತೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಇದ್ದಾಗ ಅದು ಫುಲ್ ಕಂಪ್ಲೀಟ್ 0 ಇರುತ್ತಲ್ವ, ಸೊ ಮತ್ತೆ ಸ್ಪೀಡ್ ಏನಾದ್ರು ಪಿಕಪ್ ಆಗಿರುತ್ತೆ, ಒಂದು ರೇಂಜಲ್ಲಿ ಹೋಗಿರುತ್ತೆ. ಸೊ ಆ ಥರ ಸ್ಟಾಪ್ ಮಾಡಿ ಹೋದಾಗ ಅದ್ರದ್ದು ಆವ್ರೇಜ್ ಸ್ಪೀಡ್ 25 ಅಂತೆ. ಆದರೆ ಎಕ್ಸ್ಕ್ಲೂಡಿಂಗ್ ಸ್ಟಾಪೇಜಸ್ ಇದು 40 ಅಂತೆ. ನಾರ್ಮಲಾಗಿ ಒಂದೇ ಸಲ ಹೋದರೆ 40 ಅಂತೆ. ಸೊ ಇಲ್ಲಿ ನಮಗೆ ಡಿಫ್ರೆನ್ಸ್ ಎಷ್ಟು ಬರ್ತಿದೆ, ಇದು ಅದು ಹೋಗ್ತಾ ಇರೋದು 40 km/h ಅಲ್ಲ, ನಿಲ್ಲಿಸಿ ಹೋಗ್ತಾ ಇರೋದ್ರಿಂದ 25 ಬಿದ್ದೋಗ್ತಿದೆ. ಸೊ ಡಿಫ್ರೆನ್ಸ್ ಎಷ್ಟು, 40 - 25 ಡಿವೈಡೆಡ್ ಬೈ ಆ್ಯಾವ್ರೇಜ್ ಬೇಕಲ್ವಾ. ಸೊ ಎಷ್ಟು, ಅದು ಆ್ಯಕ್ಚುಲಿ ಆ್ಯಾವ್ರೇಜ್ ಸ್ಪೀಡ್ ಎಷ್ಟು 40. ಸೊ ಇದು ನಮಗೆ ಡಿವೈಡೆಡ್ ಬೈ 40 ಬರುತ್ತೆ. ಸೊ 40 - 25 ಏನು, 15 ಡಿವೈಡೆಡ್ ಬೈ 40 ಇಂಟು ಅವ್ರಿಗೆ ಏನು ಕೇಳ್ತಿರೋದು, ಹೌ ಮೆನಿ ಮಿನಿಟ್ಸ್ ಪರ್ ಅವರ್ ಕೇಳ್ತಿರೋದ್ರಿಂದ ಇಂಟು 60 ಮಾಡಬೇಕಾಗುತ್ತೆ. ಸೊ ಈ 0 ಕ್ಯಾನ್ಸಲ್ ಅಲ್ಲ, 23 20, 22 23 15 3 45 by 2 ಬರುತ್ತೆ, ವಿಚ್ ಮೀನ್ಸ್ 22.5 ಮಿನಿಟ್ಸ್, ಅಂದರೆ 22 ಮಿನಿಟ್ಸ್ 30 ಸೆಕೆಂಡ್ಸ್ ಅಂತ ಕೂಡ ಕರಿಬೋದು. ಅಂದರೆ ಹೌ ಮೆನಿ ಮಿನಿಟ್ಸ್ ಪರ್ ಅವರ್ ದ ಟ್ರೈನ್ ಸ್ಟಾಪ್ ಅಂತಂದರೆ 1 ಅವರಲ್ಲಿ ಆ ಟ್ರೈನ್ ಅನ್ನೋದು 22 ಮಿನಿಟ್ಸ್ 30 ಸೆಕೆಂಡ್ಸ್ ಸ್ಟಾಪ್ ಆಗಿದೆ ಅಂತ. ಅರ್ಥ ಆಗ್ತಿದೆಯಲ್ವಾ? ಅದು ಸ್ಟಾಪೇಜ್ ಕೊಟ್ಟು 25ಗೆ ಕಮ್ಮಿ ಆಗಿದೆ ಸ್ಪೀಡು. ಸ್ಟಾಪ್ ಇಲ್ಲ ಅಂತಂದರೆ ಬರೀ 40 km ಹೋಗ್ತಿತ್ತು, ಇಲ್ಲಿ ಆ್ಯಾವ್ರೇಜೇ 40. ಸೊ ಡಿವೈಡೆಡ್ ಬೈ 40 ತೊಗೊಂಡಿದ್ವಿ, ಇಂಟು 60 ಯಾಕೆ ತೊಗೊಂಡ್ವಿ ಅಂತಂದರೆ ಪರ್ ಅವರ್ಗೆ ಎಷ್ಟು ಹೋಗ್ಬೇಕಿತ್ತು, ಪರ್ ಅವರ್ಗೆ ಇಂಟು ಅವರಲ್ಲಿ ಎಷ್ಟು ನಿಮಿಷ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ದಕ್ಕೆ ಇಂಟು 60 ಮಾಡಿದ್ವಿ. ಅರ್ಥ ಆಗ್ತಿದೆ ತಾನೆ? ಅಂದರೆ ಇವಾಗ ಯಾವಾಗಾರ ನಿಮ್ಗೆ ಈ ಥರ ಕ್ವಶನ್ಸ್ ಇನ್ಕ್ಲೂಡಿಂಗ್ ಸ್ಟಾಪೇಜಸ್ ಎಕ್ಸ್ಕ್ಲೂಡಿಂಗ್ ಸ್ಟಾಪೇಜಸ್ ಬಂದರೆ ನೀವು ಡಿಫರೆನ್ಸ್ ಬೈ ಎಕ್ಸ್ಕ್ಲೂಡಿಂಗ್ ಇರುತ್ತಲ್ಲ, ಎಕ್ಸ್ಕ್ಲೂಡಿಂಗ್ ಸ್ಪೀಡು ಅದನ್ನಾದ್ರು ತಗೊಳ್ಳಿ, ಅಥವಾ ಡಿಫರೆನ್ಸ್ ಬೈ ಏನು ಲಾರ್ಜರ್ ನಂಬರ್ ಇಂಟು 60. ಇದು ಯಾವಾಗ ಅವರಲ್ಲಿ ಇನ್ನು 1 ಅವರಲ್ಲಿ ಎಷ್ಟು ಅಂತ ಕೊಟ್ಟಿದ್ರು, ಸರಿನಾ? ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ನೆನ್ಪಿಟ್ಕೊಳ್ಳಿ. ಈ ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ಸ್ಟಾಪೇಜಸ್ ಕೊಟ್ಟಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ಥರ ಯಾವುದೇ ಕ್ವಶನ್ ಕೊಟ್ಟರು ನೀವು ಇದನ್ನೇ ಮಾಡಿ, ಎಕ್ಸ್ಕ್ಲೂಡಿಂಗ್ ಸ್ಟಾಪೇಜಸ್ ಇನ್ಕ್ಲೂಡಿಂಗ್ ಸ್ಟಾಪೇಜಸ್ ಯಾವ ಥರ ಕ್ವಶನ್ಸ್ ಕೊಟ್ಟರು ಆ್ಯಾವ್ರೇಜಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ, ಸರಿನಾ? ಇವಾಗ ಇದೇ ನಂಬರ್ಗೆ ಇದೇ ಕ್ವಶನಲ್ಲಿ ಬೇರೆ ನಂಬರ್ ಚೇಂಜ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈಗ 25 ಇರೋದನ್ನು ನಾವು 20 ಮಾಡ್ಕೊಳ್ಳೋಣ, 40 ಇರೋದನ್ನು ನಾವು 24 ಮಾಡ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ ನಮ್ಮ ಆನ್ಸರ್, ಡಿಫ್ರೆನ್ಸ್ ಎಷ್ಟು 24 - 20 ಡಿವೈಡ್ ಬೈ ಲಾರ್ಜರ್ ನಂಬರ್ ಎಷ್ಟು 24 ಇಂಟು 60. 24 - 20 ಏನು 4 ಡಿವೈಡೆಡ್ ಬೈ 24 ಇಂಟು 60. 4 1 4 6 6 1 6 10 10 ಮಿನಿಟ್ಸ್ ಆಗೋಯ್ತಲ್ವ? ಸೊ ಯಾವುದೇ ನಂಬರ್ ತೊಗೊಂಡ್ರೆ ಹಿಂಗೆ ಮಾಡ್ತೀವಿ, ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಇನ್ನೊಂದು ಕ್ವಶನು, ಅಂದರೆ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ, ಅದೆಲ್ಲನೂ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಎ ಮ್ಯಾನ್ ಟೇಕ್ಸ್ 5 hours 45 minutes in walking
in walking to a certain place and riding back, he would have gained 2 hours by riding both the ways. The time he would have taken walking both the ways ಎಷ್ಟು ಅಂತ ಕೇಳ್ತಾರೆ. ಅದೇ ಕ್ವಶನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್ಲು, ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು, ಅಷ್ಟು ಈಸಿ. ಈಗ ಎ ಮ್ಯಾನ್ ಟೇಕ್ಸ್ 5 hours 45 minutes, 5 hours 45 minutes ತಗೊತಿದ್ದಾನೆ. ಏನಕ್ಕೆ? ಎ ಮ್ಯಾನ್ ಟೇಕ್ಸ್ 5 hours 45 minutes ಇನ್ ವಾಕಿಂಗ್ ಟು ಎ ಸರ್ಟೆನ್ ಪ್ಲೇಸ್. ಎ ಪ್ಲೇಸಿಂದ ಬಿ ಪ್ಲೇಸ್ಗೆ ಹೋಗಿ ವಾಕ್ ಮಾಡ್ಕೊಂಡೋಗಿ ಮತ್ತೆ ಇಲ್ಲಿಂದ ರೈಡ್ ಮಾಡ್ಕೊಂಬರ್ತಾನೆ. ಗಾಡಿಲೋ ಯಾವುದೋ ಕಾರಲ್ಲೋ ಯಾವುದರಲ್ಲೋ ಬರ್ತಾನೆ. ಇದಕ್ಕೆ 5 hours 45 minutes ಆಯ್ತಂತೆ. ಆದರೆ ಈ ವುಡ್ ಹ್ಯಾವ್ ಗೇನ್ಡ್ 2 hours, ಅವನಿಗೆ ಇನ್ನೂ 2 hours ಮಿಕ್ಕದಂತೆ. ಯಾವಾಗ ಈ ವಾಕ್ ಮಾಡೋದ್ನಲ್ಲ, ರೈಡಿಂಗ್ ಬೋತ್ ದ ವೇಸ್ ಅಂತ, ಈ ವಾಕ್ ಮಾಡಿದಾಗ ಇದು ಕೂಡ ರೈಡೇ ಮಾಡಿದ್ದಿದ್ರೆ ಅವನಿಗೆ 2 hours ಮಿಕ್ಕದಂತೆ. ಇವಾಗ ದ ಟೈಮ್ ಈ ವುಡ್ ಹ್ಯಾವ್ ಟೇಕನ್ ವಾಕಿಂಗ್ ಬೋತ್ ದ ಸೈಡ್ಸ್, ಎರಡೂ ಕಡೆ ವಾಕ್ ಮಾಡಿದ್ದಿದ್ರೆ ಏನಾಗ್ತಿತ್ತು ಅಂತ. ಸೊ ವೆರಿ ಸಿಂಪಲ್ಲು, ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಾಗಿರುತ್ತೆ. ಇವಾಗ ಒಂದು ಕಡೆ ವಾಕ್ ಹೋಗ್ಬಿಟ್ಟು ಒಂದು ಕಡೆ ರೈಡ್ ಮಾಡಿದ್ರೆ 5 hours 45 minutes ಆಯಿತು, ಅವನಿಗೆ 2 hours ಉಳಿತಿತ್ತು. ಯಾವಾಗ ಎರಡು ರೈಡ್ ಮಾಡ್ತಿದ್ರೆ, ಅಂದರೆ ಇವಾಗ ಎರಡು ವಾಕ್ ಮಾಡ್ತಿದ್ರೆ ಇನ್ನೂ 2 hours ಜಾಸ್ತಿ ಆಗುತ್ತೆ ತಾನೆ, ಸಿಂಪಲ್ ತಾನೆ. ಸೊ 5 hours 45 minutesಗೆ ಅವನು ಒಂದು ರೈಡು ಒಂದು ವಾಕ್ ಮಾಡಿದ್ದಾನೆ. ಎರಡು ವಾಕ್ ಮಾಡಿದ್ರೆ ಅವ್ನಿಗೆ ಇನ್ನೂ 2 hours ಜಾಸ್ತಿ ಆಗುತ್ತೆ. ಸೊ ಟೋಟಲ್ ಆನ್ಸರ್ ಏನಾಗುತ್ತೆ? 7 hours 45 minutes ಆಗುತ್ತೆ. ಅಷ್ಟೇ ಸಿಂಪಲ್, ಇಷ್ಟೇ ಸಿಂಪಲ್ ಈ ಆನ್ಸರ್ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಲಾಜಿಕಾಗಿ ಯೋಚನೆ ಮಾಡಿ. ಎ ಮ್ಯಾನ್ ಟೇಕ್ಸ್ 5 hours 45 minutes ಇನ್ ವಾಕಿಂಗ್ ಟು ಎ ಸರ್ಟೆನ್ ಪ್ಲೇಸ್ ಆ್ಯಂಡ್ ರೈಡಿಂಗ್ ಬ್ಯಾಕ್. ಒಂದು ಕಡೆಯಿಂದ ವಾಕ್ ಮಾಡ್ಕೊಂಡೋಗಿ ರೈಡ್ ಮಾಡೋಕ್ಕೆ 5 hours 45 minutes ಆಯ್ತಂತೆ. ಅವನು ಅದೇ ಈ ವಾಕ್ ಮಾಡೋ ಬದಲು ಕೂಡ ರೈಡೇ ಮಾಡಿದ್ದಿದ್ರೆ ಅವ್ನಿಗೆ 2 hours ಉಳಿತಿತ್ತಂತೆ. ಇವಾಗ ರೈಡ್ ಮಾಡಿದಾಗ 2 hours ಉಳಿತಿತ್ತು ಅಂತಂದರೆ, ವಾಕ್ ಮಾಡಿದ್ದರೆ ಎರಡು ಕಡೆ ವಾಕ್ ಮಾಡಿದರೆ ಇನ್ನೂ 2 hours ಜಾಸ್ತಿ ಆಗ್ತಿತ್ತು. ಕರೆಕ್ಟ್ ಅಲ್ವಾ? ಅದನ್ನೇ ತಾನೇ ಇಲ್ಲಿ ಮಾಡಿರೋದು ನಾವು. ಇನ್ನೊಂದು ಕ್ವಶನ್ ಮಾಡೋಣ, ಸೇಮ್ ಇದರಲ್ಲೇ ಇನ್ನೂ ಕ್ಲಾರಿಟಿ ಬರುತ್ತೆ ನಿಮಗೆ. ಸೊ ಎ ಮ್ಯಾನ್ ಟೇಕ್ಸ್ 4 hours 40 minutes in walking to a certain place and riding back. He would have, same question, ಸ್ವಲ್ಪ ನಂಬರ್ ಚೇಂಜ್ ಅಷ್ಟೇ. he would have lost 1 hour 30 minutes by walking both the ways. The time he would have taken riding both the ways. ಸೊ ಕ್ವಶನ್ ಏನಿಲ್ಲ. ಇವಾಗ ಎ ಮ್ಯಾನ್ ಟೇಕ್ಸ್ 4 hours 40 minutes ಇನ್ ವಾಕಿಂಗು ಪ್ಲಸ್ ರೈಡ್ ಮಾಡೋಕ್ಕೆ 4 hours 40 minutes ತಗೊತಿದ್ದಾನಂತೆ. ಇವಾಗ ಅವನು ಈ ವುಡ್ ಹ್ಯಾವ್ ಲಾಸ್ಟ್ ಅಂದರೆ ಅವನಿಗೆ ಇನ್ನೂ 1 hour 30 minutes ಜಾಸ್ತಿ ಆಗೋದಂತೆ. ಯಾವಾಗ ಎರಡು ಕಡೆಯಿಂದ ವಾಕ್ ಮಾಡಿದ್ದಿದ್ರೆ, ವಾಕ್ ಪ್ಲಸ್ ವಾಕ್ ಮಾಡಿದ್ದಿದ್ರೆ ಅವನಿಗೆ 1 hour ಇನ್ನೂ ಜಾಸ್ತಿ ಆಗೋದಂತೆ. ಸೊ ಇದಕ್ಕೆ ಪ್ಲಸ್ 1 hour ಮಾಡಿದ್ದಿದ್ರೆ 5 hours 70 minutes ಬರುತ್ತೆ, ವಿಚ್ ಮೀನ್ಸ್ 6 hours 10 minutes ಆಗೋದು. ಅಂದರೆ ವಾಕ್ ಮಾಡಿದ್ದಿದ್ರೆ ಅವ್ನಿಗೆ ಇನ್ನೂ ಲಾಸ್ಟ್ ಆಗೋದಂತಂದು ಇನ್ನೂ ಆ್ಯಡ್ ಆಗೋದು ಅವನಿಗೆ. ಆದರೆ ದ ಟೈಮ್ ಯು ವುಡ್ ಹ್ಯಾವ್ ಟೇಕನ್ ಬೋತ್ ದ ವೇಸ್, ರೈಡಿಂಗ್ ಬೋತ್ ದ ವೇಸ್, ಎರಡು ಕಡೆ ವಾಕ್ ಮಾಡಿದ್ರೆ 1 hour 30 minutes ಜಾಸ್ತಿ ತೊಗೊಳುತ್ತೆ ಅಂತಂದರೆ, ಎರಡು ರೈಡ್ ಮಾಡಿದ್ರೆ 1 hour 30 minutes ಕಮ್ಮಿ ತೊಗೊಳುತ್ತಲ್ವ. ಸೊ ರೈಡ್ ಪ್ಲಸ್ ರೈಡಿಗೆ ನಮಗೆ 4 hours 40 minutes ಮೈನಸ್ 1 hour 30 minutes ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ 3 hours 10 minutes ಆಗುತ್ತೆ. ಅರ್ಥ ಆಗ್ತಿದೆ ನಿಮ್ಗೆ? ಅರ್ಥ ಆಗೋಕ್ಕೆ ಇವೆಲ್ಲ ಸುಮ್ಮನೆ ವಾಕು ರೈಡು ಅಂತ ಬರ್ತಿದ್ದೀನಿ. ಇಲ್ಲಿ ಏನು ಮಾಡಿದ್ವೋ ಸೇಮ್ ಅದೇ ಥರ ಇಲ್ಲೂ ಕೂಡ ಮಾಡಿರೋದು. ಓಕೆನಾ? ಸೊ ಇನ್ನೊಂದು ಕ್ವಶನು, ಇವೆಲ್ಲ ಡಿಫ್ರೆಂಟ್ ಕ್ವಶನ್ಸ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ವಾಕಿಂಗ್ ಅಟ್ 5/6 of his usual speed, a man is 10 minutes late. The usual time taken
by him to cover the distance is. ಇಷ್ಟ ಕ್ವಶನು, ತುಂಬ ಸಿಂಪಲ್ಲು. ಅಂದರೆ ಈ ಥರ ಕ್ವಶನ್ಸ್ ಎಷ್ಟೊಂದು ಜನ ಮಾಡೋದು ಬಿಟ್ಬಿಡ್ತಾರೆ, ಏನೇನೋ ಇದೆ, ಏನು ಮಾಡೋದು ಅರ್ಥ ಆಗಲ್ಲ ಅಂತ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ವಾಕಿಂಗ್ ಅಟ್ 5/6 ಅಂದರೆ ಈ 5/6 ಅಂದರೆ ಏನು? ಸ್ಪೀಡ್ ಕೊಟ್ಟಿದ್ದಾರೆ, ಆಫೀಸ್ ಯೂಶುವಲ್ ಸ್ಪೀಡ್, ಇದು ಸ್ಪೀಡ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? 5/6 ಅಂತೆ ಅಲ್ವಾ? ಅಂದರೆ ಈಗ ನಮ್ಗೆ 100ಗೆ 30 ಮಾರ್ಕ್ಸ್ ಬಂತು ಅಂದರೆ ನಾರ್ಮಲ್, ಇವಾಗ ಒರಿಜಿನಲ್ 100 ಅನ್ನೋದೇನು? ಒರಿಜಿನಲ್ಲು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 6 ಅನ್ನೋದು ಯೂಶುವಲ್ ಆಗಿರುತ್ತೆ, ಯೂಶುವಲ್ ಸ್ಪೀಡ್ ಅಥವಾ ಒರಿಜಿನಲ್ ಸ್ಪೀಡ್, ಓಕೆನಾ? ಈ 5th ಅನ್ನೋದು ಇವಾಗ ಪ್ರೆಸೆಂಟ್ ಅಥವಾ ಟ್ರಾವೆಲಿಂಗು ಅಥವಾ ನ್ಯೂ ಸ್ಪೀಡ್ ಅಂತ ಅಂದ್ಕೊಳ್ಳಿ, ಓಕೆನಾ? ಇದು ನ್ಯೂ ಸ್ಪೀಡ್. ಇವನು ಆ್ಯಕ್ಚುಲಾಗಿ ಇಷ್ಟು ಸ್ಪೀಡಲ್ಲಿ ನಡೀತಾನೆ, ಅದೆಷ್ಟು ಅಂತಂದರೆ 6th ಸ್ಪೀಡಲ್ಲಿ ನಡೀತಾನೆ. ಆದರೆ ಪ್ರೆಸೆಂಟ್ ಅವನು ಬರೀ 5th ಸ್ಪೀಡಲ್ಲೇ ನಡೀತಾ ಇದ್ದಾನೆ. ಇವಾಗ ಈ 5th ಸ್ಪೀಡಲ್ಲಿ ನಡೆದಿದ್ದಕ್ಕೆ ಅವನಿಗೆ 10 ನಿಮಿಷ ಲೇಟ್ ಆಗಿದೆಯಂತೆ. ನಾರ್ಮಲ್ ಯೂಶುವಲ್ ಸ್ಪೀಡಲ್ಲಿ 6th ಸ್ಪೀಡಲ್ಲಿ ಹೋಗಿದ್ದಿದ್ರೆ, ಅಂದರೆ 6th ಸ್ಪೀಡಲ್ಲಿ ಹೋಗಿದ್ದಿದ್ರೆ ಅವ್ನು ನಾರ್ಮಲ್ ಟೈಮ್ ಎಷ್ಟು ತೊಗೊತಿದ್ದ ಅಂತ ಕೇಳ್ತಾ ಇದ್ದಾರೆ, ಸಿಂಪಲ್. ಸೊ ಇವಾಗ ಇದು ಸ್ಪೀಡು, ನಮಗೆ ಕೇಳ್ತಿರೋದೇನು? ಟೈಮು. ಸೊ ಇದು ಸ್ಪೀಡ್ ಅನ್ನೋದು 5/6 ಕೊಟ್ಟಿದ್ದಾರೆ. ಸೊ ಟೈಮ್ ಏನಾಗುತ್ತೆ? 6/5 ಆಗುತ್ತೆ. ಯಾಕೆ 6/5 ಆಗುತ್ತೆ? ಸ್ಪೀಡ್ಗೂ ಟೈಮ್ಗೂ ಇನ್ವರ್ಸ್ಲಿ ರಿಲೇಷನ್ ಇದೆ, ಕರೆಕ್ಟ್ ಅಲ್ವಾ? ಜಾಸ್ತಿ ಸ್ಪೀಡಲ್ಲಿ ಹೋದರೆ ಕಮ್ಮಿ ಟೈಮ್ ತೊಗೊಳುತ್ತೆ, ಕಮ್ಮಿ ಸ್ಪೀಡಲ್ಲಿ ಹೋದರೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಈ 5th ಅನ್ನೋದೇನು? 5 ಅನ್ನೋದೇನು? ಯೂಶುವಲ್ ಸ್ಪೀಡ್, ಯೂಶುವಲ್ ಟೈಮು. ಈ 6th ಅನ್ನೋದೇನು? ನ್ಯೂ ಟೈಮು. ಇವಾಗ ಜಾಸ್ತಿ ತೊಗೊತಾ ಇದ್ದಾನಲ್ವಾ, ಟೈಮ್ ಜಾಸ್ತಿ ತೊಗೊತಾ ಇದ್ದಾನೆ ಇವಾಗ, ಯಾಕಂದರೆ ಅವನು ಕಮ್ಮಿ ಸ್ಪೀಡಲ್ಲಿ ನಡೀತಾ ಇದ್ದಾನೆ. ಅವನು ಯೂಶುವಲ್ ಟೈಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೂ ಎಷ್ಟು ಡಿಫ್ರೆನ್ಸು? 1 ಪಾರ್ಟ್ ಟು 10 ಆದರೆ ಅವ್ರು ಕೇಳ್ತಿರೋದೇನು? ಟೈಮು. ಅವ್ರು ಕೇಳ್ತಿರೋದೇನು? ಯೂಶುವಲ್ ಟೈಮು. ದ ಯೂಶುವಲ್ ಟೈಮ್ ಟೇಕನ್ ಬೈ ಹಿಮ್ ಟು ಕವರ್ ದ ಡಿಸ್ಟೆನ್ಸು. ಸೊ ಟೈಮ್ ಇಲ್ಲಿ ಯಾವ ರೇಷದಲ್ಲಿ? 6/5 ಇದೆ. ಯೂಶುವಲ್ ಟೈಮ್ ಅಂದರೆ ಏನು? 5. 1 ಪಾರ್ಟ್ 5 ಆದರೆ 5 ಪಾರ್ಟ್ ಏನಾಗುತ್ತೆ? 50 ಮಿನಿಟ್ಸ್ ಆಗುತ್ತೆ. ಇಷ್ಟೇ ನಮ್ಮ ಆನ್ಸರ್. ಅರ್ಥ ಆಯ್ತಲ್ವಾ? ಸ್ಪೀಡ್ಗೂ ಟೈಮ್ಗೂ ರಿಲೇಷನ್ ನಮಗೆ ಗೊತ್ತಿದ್ರೆ ಇಂಥದ್ದೆಲ್ಲ ಈಸಿಯಾಗಿ ಮಾಡ್ಬೋದು. ಸೊ ಈಗ ಇದೇ ಕ್ವಶನ್ಗೆ ಒಂದು ನಂಬರ್ಸ್ ಚೇಂಜ್ ಮಾಡ್ಕೊಂಬೋಣ, ಓಕೆನಾ? ಸೊ ಈಗ 5/6 ನಾವು 11/9 ಮಾಡೋಣ. ಅದಾದಮೇಲೆ ಈ 1 ಅವರ್ ಇತ್ತಲ್ಲ, ಈ 10 ಮಿನಿಟ್ಸ್ನ ನಾವು ಎ ಮ್ಯಾನ್ ಈಸ್ 10 ಮಿನಿಟ್ಸ್ ಲೇಟ್ ಇತ್ತಲ್ಲ, ಇದನ್ನು ನಾವು ಅರ್ಲಿ ಮಾಡೋಣ. ಅಂದರೆ 1 ಅವರ್ 39 ಮಿನಿಟ್ಸ್ ಅರ್ಲಿ ಮಾಡೋಣ, ಅರ್ಲಿ. ಇವಾಗ ಕಂಡುಹಿಡಿಯೋಣ. ಸೊ ಇವಾಗ ಏನು ಮಾಡೋದು? ಅವನದು ಏನು ಯೂಶುವಲ್ ಸ್ಪೀಡ್ ಏನಿತ್ತು? ಯೂಶುವಲ್ ಸ್ಪೀಡು ನಾರ್ಮಲ್ ಫಸ್ಟ್ ಇದ್ದಿದ್ದು 11/9, ಫಸ್ಟ್ ಇದ್ದಿದ್ದು 9. ಇವಾಗ ಅವನು ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, 11 ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಅವ್ನಿಗೆ ಇದ್ದಿದ್ದು ನಾರ್ಮಲ್ ಹೋಗ್ತಿದ್ದಿದ್ದು ಅವನು 9 ಗಂಟೆಗೆ, ಅಂದರೆ 9 ಸ್ಪೀಡಲ್ಲಿ. ಇವಾಗ ನಿಮಗೆ ಆಫೀಸ್ಗೆ ಟೈಮ್ ಆಗಿದೆ ಅಂದ್ಕೊಳ್ಳಿ, ಮುಂಚೆಲ್ಲ ನಾರ್ಮಲಾಗಿ ಒಂದಷ್ಟು ಸ್ಪೀಡಲ್ಲಿ ನಿಧಾನಕ್ಕೆ ಹೋಗ್ತಾಯಿದ್ರಿ, ಇವಾಗ ಫಾಸ್ಟಾಗಿ ಹೋಗ್ತಾ ಇದ್ದೀರಾ. ಅದೇ ಥರ ಈ ಥರ ಫಾಸ್ಟಾಗಿ ಹೋಗಿದ್ದಕ್ಕೆ ಅವನಿಗೆ 1 ಅವರ್ 39 ಮಿನಿಟ್ಸ್ ಬೇಗ ಹೋಗ್ಬಿಟ್ಟಿದ್ದಾನೆ, ಸರಿನಾ? ಟೈಮ್ ಆಯಿತು ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ಟೈಮು 1 ಅವರ್ 39 ಮಿನಿಟ್ಸ್ ಬೇಗ ಹೋಗ್ಬಿಟ್ಟಿದ್ದಾನೆ. ಸೊ ಇದು ಸ್ಪೀಡು 11/9 ರೇಷಿಯೋದಲ್ಲಿದೆ. ಟೈಮ್ ಏನಾಗುತ್ತೆ? ಟೈಮು 9/11 ರೇಷಿಯೋ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೂ ಡಿಫ್ರೆನ್ಸ್ ಏನು? ಇದು ನ್ಯೂ ಸ್ಪೀಡ್, ಇದು ನ್ಯೂ ಟೈಮು, ಕರೆಕ್ಟ್ ಅಲ್ವಾ? ಇದು ಯೂಶುವಲ್ ಟೈಮು, ಕರೆಕ್ಟ್ ಅಲ್ವಾ? ಇದಕ್ಕೂ ಎಷ್ಟು ಡಿಫ್ರೆನ್ಸು? 2 ಪಾರ್ಟ್ಸು. ಸೊ 2 ಪಾರ್ಟ್ಸು 1 ಅವರ್ 39 ಮಿನಿಟ್ಸ್ ಅಂತೆ. 1 ಅವರ್ 39 ಮಿನಿಟ್ಸನ್ನು 1 ಅವರ್ 39 ಮಿನಿಟ್ಸ್ ಅಂತಲೇ ಇಟ್ಕೊಳ್ಳಿ. ಇವಾಗ ನಮಗೆ ಬೇಕಾಗಿರೋದೆಷ್ಟು? 11 ಪಾರ್ಟ್ಸ್ ಎಷ್ಟು? ಸೊ ಈ 1 ಅವರ್ 39 ನಮಗೆ 1 ಅವರ್ 60 ಮಿನಿಟ್ಸ್ ಇರುತ್ತೆ, 39 ಮಾಡಿದ್ರೆ 99 ಮಿನಿಟ್ಸು. ಅಂದರೆ 2 ಪಾರ್ಟ್ಸ್ಗೆ ಅವನಿಗೆ 99 ಮಿನಿಟ್ಸ್ ಆಯಿತು. ಸೊ 11 ಪಾರ್ಟ್ಸ್ಗೆ ಅವನಿಗೆ ಎಷ್ಟಾಗುತ್ತೆ? ಸೊ ಇದು 2 ಇಂಟು 50 ಮಾಡಿದ್ರೆ 100 ಆಗುತ್ತೆ. 49.5 ಮಾಡಿದ್ರೆ 99 ಬರುತ್ತೆ. ಸೊ 2 ಇಂಟು 49.5, ಅದೇ ಥರ 11 ಇಂಟು 49.5, ಕರೆಕ್ಟ್ ಅಲ್ವಾ? ಸೊ 11 ಇಂಟು 50 ಮಾಡಿದ್ರೆ ನಮಗೆ 545 ಬರುತ್ತೆ, ಕರೆಕ್ಟ್ ಅಲ್ವಾ? ಸರ್ 11 ಇಂಟು 50 ಮಾಡಿದ್ರೆ ನಮಗೆ 550 ಬರುತ್ತೆ. ಅದರಲ್ಲಿ 0.5 ಇಂಟು ನಾವು 11 ಟೈಮ್ಸ್ ಮಾಡಬೇಕು, ಅಂದರೆ ಇದು ನಮಗೆ 544.5 ಮಿನಿಟ್ಸ್ ಬರುತ್ತೆ. ಅಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಮಾಡ್ತಾ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ, ತಲೆ ಕೆಡ್ಸ್ಕೊಂಬಿಡಿ. 544.5 ಮಿನಿಟ್ಸ್ ಆಗುತ್ತೆ. ಸೊ ಅವನಿಗೆ ವಾಟ್ ಈಸ್ ದ ಯೂಶುವಲ್ ಟೈಮ್ ಟೇಕನ್ ಬೈ ಟು ಕವರ್ ದಿಸ್ ಡಿಸ್ಟೆನ್ಸ್ ಅಂತ ಅಂದರೆ 544.5 ಮಿನಿಟ್ಸ್ ಆಗುತ್ತೆ.
ಅಂದರೆ ಒಂದಷ್ಟು ಅವರು ಅವನು ಬೇಗ ಹೋಗ್ಬಿಟ್ಟಿರ್ತಾನೆ. ಸೊ 11% ಇದನ್ನು ಅವರಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 1 ಅವರಿಗೆ 60 ಮಿನಿಟ್ಸ್ ಇರುತ್ತೆ. ಆ ಥರ 9 ಅವರ್ಸ್ಗೆ 6 9 540, ಆಮೇಲೆ 4.5 ಮಿನಿಟ್ಸ್ ಆಗಿರುತ್ತೆ. ಸೊ 9 ಅವರ್ಸ್ ಈ 544.5 ಮಿನಿಟ್ಸ್ನ ನಾನು ಅವರ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ 9 ಅವರ್ಸ್ 4.5 ಮಿನಿಟ್ಸ್ ಬರುತ್ತೆ. ಸೊ ಇದು ಒಂದು ನ್ಯೂ ಸ್ಪೀಡ್, ನ್ಯೂ ಟೈಮ್ ಟೇಕನ್ ಬೈ ಟು ಕವರ್ ದ ಡಿಸ್ಟೆನ್ಸ್ ಅಂತ ಅಂದರೆ ಇದು ನ್ಯೂ ಟೈಮ್. ಹಳೆ ಟೈಮ್ ಇನ್ನೂ ಅವ್ನು ಇನ್ ಕೇಸ್ ಹಳೆ ಟೈಮಲ್ಲಿ ಹೋಗಿದ್ರೆ ಅಂದರೆ ಇನ್ನೂ ಸ್ವಲ್ಪ ಸ್ಲೋಗಿ ಹೋಗಿದ್ರೆ ಇವೆರಡು ಆ್ಯಡ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ವಿಡಿಯೋಗೆ ಒಂದಷ್ಟು ಮಾಡೆಲ್ಸ್ ಮಾಡಿದ್ವಿ. ಇನ್ನೊಂದು ವಿಡಿಯೋ ಇರುತ್ತೆ, ಅದರಲ್ಲಿ ಕೂಡ ಇನ್ನೊಂದಷ್ಟು ಡಿಫ್ರೆಂಟ್ ಕ್ವಶನ್ಸ್ ಇದೆ, ಡಿಫ್ರೆಂಟ್ ಮಾಡೆಲ್ಸ್ ಇದ್ದಾವೆ, ಅದು ಕೂಡ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೊ ಈ ವಿಡಿಯೋಗೆ ಇಷ್ಟನೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್.